ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಆರ್ ಕೆ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಖುಷಿಯಾಗಿದ್ದೀವಾ ಇಲ್ವಾ ಅನ್ನೋದಕ್ಕೆ ಉತ್ತರನ ನಾವೇ ಹುಡ್ಕೋಬೇಕು. ನಮ್ಮ ಸಂತೋಷವನ್ನು ನಾವೇ ಕಂಡ್ಕೋಬೇಕು. ಅದಕ್ಕೆ ಹೊರಗಿನವ್ರು ಹೇಳಬೇಕಿಲ್ಲ, ನೀನು ಚೆನ್ನಾಗಿದೆಯಾ, ನೀನು ಖುಷಿಯಾಗಿ ಕಾಣಿಸ್ತಿದ್ಯಾ, ನೀನು ಹಾಗಿದೆಯಾ ಹೀಗಿದೆಯಾ ಅಂತ ನಾವು ಬೇರೆಯವರ ಒಪಿನಿಯನ್ನ ಕೇಳ್ಕೊಂಡು ಬದುಕುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ನಿಮ್ಮ ಸಂತೋಷವನ್ನು ನೀವೇ ಹಾಳು ಮಾಡ್ಕೋತಾ ಇದ್ದೀರಾ ಅಂತಂದರೆ ಅದಕ್ಕೆ ಖಂಡಿತ ಕಾರಣ ಇರುತ್ತೆ. ಕಾರಣ ಇಲ್ಲದೆ ಯಾವುದು ಏನೂ ನಡೆಯೋದೇ ಇಲ್ಲ ಅಲ್ವಾ? ಬೇಡವಾದ ವಿಚಾರಗಳನ್ನು ಯೋಚನೆ ಮಾಡೋದು, ಅವ್ರು ಹಾಗಂದರು, ಇವ್ರು ಹೀಗಂದರು, ಅವ್ರು ಅದನ್ನು ಮಾಡಿದ್ರು, ಇವ್ರು ಇದನ್ನು ಮಾಡಿದ್ರು, ಅಥವಾ ಯಾವತ್ತೋ ನಡೆದು ಹೋದ ಘಟನೆಗಳು, ಕೆಟ್ಟ ಘಟನೆಗಳು ನೆನಪಿಸ್ಕೊಂಡು ದುಃಖ ತಂದುಕೊಂಡು ಅವತ್ತಿನ ಇಡೀ ಸಂತೋಷವನ್ನೆಲ್ಲ ಹಾಳು ಮಾಡ್ಕೋತಾ ಇದ್ದೀರಾ ಅಂದರೆ ಇದು ತಪ್ಪು ತಾನೆ. ಪ್ರತಿಯೊಂದು ವಿಚಾರಗಳ ಬಗ್ಗೆ ಇನ್ನೊಬ್ಬರ ಅಭಿಪ್ರಾಯ ಕೇಳಿ ಅವರ ವಿಚಾರಗಳಿಗೆ ನಾವು ಮನ್ನಣೆ ಕೊಡ್ತಾ ಹೋದರೆ ನಿಮ್ಮನ್ನು ನೀವೇ ಕೊಂದ್ಕೊಳ್ತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ. ಅಂದರೆ ನಿಮ್ಮ ಅಸ್ತಿತ್ವ ನಾಶ ಮಾಡ್ಕೋತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ ಅಲ್ವಾ? ಯಾವುದೇ ಕೆಲಸ ಪ್ರಾರಂಭ ಮಾಡಿದ ತಕ್ಷಣವೇ ಯಶಸ್ಸು ಸಿಗೋದಿಲ್ಲ, ಅಂದರೆ ರಿಸಲ್ಟ್ ಬರೋದಿಲ್ಲ. ತಾಳ್ಮೆ ಬೇಕು. ಇನ್ನೊಬ್ಬರನ್ನು ಹೋಲಿಕೆ ಮಾಡಿಕೊಂಡು ಅಯ್ಯೋ ಅವರಷ್ಟು ಬೇಗ ಎತ್ತರಕ್ಕೆ ಬೆಳೆದ್ಬಿಟ್ರು, ಅವರಷ್ಟು ಬೇಗ ಗ್ರೋ ಆಗಿಬಿಟ್ರು ಅಂತ ನಾನಿನ್ನೂ ಇಲ್ಲೇ ಇದ್ದೀನಿ, ನಾನೇನು ಮಾಡಲೇ ಇಲ್ಲ, ನನ್ನ ಕೆಲಸ ಯಾವುದು ಸಕ್ಸಸ್ ಆಗ್ತಾನೇ ಇಲ್ಲ ಅಂತ ಹೇಳ್ಕೊಂಡು ನಾವು ನಮ್ಮ ಒಂದು ಸಂತೋಷವನ್ನು ಹಾಳು ಮಾಡ್ಕೋತೀವಿ. ಯಾವುದೇ ಕೆಲಸ ತಕ್ಷಣ ರಿಸಲ್ಟ್ ಬರಬೇಕಾ? ಇಲ್ಲ, ಹೌದಾನೆ. ಒಂದು ಮಗು ಹೊರಗೆ ಬರಬೇಕಾದ್ರೆ 9 ತಿಂಗಳು ಕಾಯಬೇಕಂದ್ರೆ ಒಂದು ಕೆಲಸ ನಾವು ಪ್ರಾರಂಭ ಮಾಡಿದ್ದೀವಿ ಅಂದಾಗ ಖಂಡಿತ ನಮ್ಮಲ್ಲಿ ತಾಳ್ಮೆ ಬೇಕು. ಕೆಲವರಿಗೆ ಬೇಗ ಯಶಸ್ಸು ಸಿಗುತ್ತೆ, ಇನ್ನು ಕೆಲವರಿಗೆ ಆಮೆ ವೇಗದಲ್ಲಿ ಯಶಸ್ಸು ಸಿಗುತ್ತೆ, ಹೌದಾನೆ. ಆದರೆ ಪ್ರಯತ್ನ ಅಂತೂ ಇರಲೇಬೇಕು. ಯಶಸ್ಸು ಒಂದಿಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಾವು ಇವ್ರನ್ನ ನೋಡಿ ನಮ್ಮ ಖುಷಿಯ ಕ್ಷಣಗಳನ್ನು ನಾವು ಹಾಳು ಮಾಡ್ಕೋಬಾರ್ದು. ಹೋದ ಒಂದು ಸಮಯ ದಿನ ಮತ್ತೆ ಸಿಗೋದಿಲ್ಲ. ನಿಮ್ಮ ಸುತ್ತ ಇರ್ತಕ್ಕಂಥ ನೆಗೆಟಿವ್ ವ್ಯಕ್ತಿಗಳನ್ನು ದೂರ ಇಡಿ, ಅವ್ರನ್ನ ಹತ್ತಿರಕ್ಕೂ ಸುಳಿಸ್ಕೋಬೇಡಿ. ಯಾಕೆಂದರೆ ಅದರಿಂದನೇ ಅರ್ಧ ನಿಮ್ಮ ಮನಸ್ಥಿತಿ ಕೆಟ್ಟು ಹೋಗುತ್ತೆ. ಸೊ ಆದಷ್ಟು ನೀವು ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೋಬೇಕು. ಯಾರೋ ಬಂದು ಏನೋ ಮಾಡ್ತಾರೆ, ಯಾರೋ ಬಂದು ಸಹಾಯ ಮಾಡ್ತಾರೆ ಅನ್ನೋ ಭ್ರಮೆಯಿಂದ ಹೊರಗೆ ಬನ್ನಿ. ಆಗ ಜೀವನದ ಪ್ರತಿ ಕ್ಷಣವೂ ಖುಷಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಸಿಗೋ ಸ್ವಲ್ಪ ದಿನಗಳು ಈ ಜನ್ಮದಲ್ಲಿ ಪ್ರತಿ ಕ್ಷಣ ನಾವು ಹಾಳು ಮಾಡ್ಕೋತಾ ಹೋದರೆ, ದುಃಖವನ್ನು ನಾವೇ ಹುಡ್ಕೊಂಡು ಹೋದರೆ ಸಂತೋಷ ಹೇಗೆ ಸಿಗುತ್ತೆ? ಸೊ ಹಾಗಾಗಿ ಎಲ್ಲರದ್ದು ಎಲ್ಲ ಕ್ಷಣಗಳು ಸಂತೋಷದಿಂದ ಕೂಡಿರಲಿ ಅಂತ ಆಶಿಸ್ತೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ತೆ.